ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಹಳ ವಿಶೇಷವಾಗಿ ಇನ್ನೇನು ಸೆಪ್ಟೆಂಬರ್ ತಿಂಗಳು ಬರ್ತಾ ಇದೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ 12 ರಾಶಿಗಳವರಿಗೆ ಯಾವ ಥರದ ಭವಿಷ್ಯ ಇರುತ್ತೆ ಅದರ ಬಗ್ಗೆ ಟಿಪ್ಪಣಿ ಮಾಡ್ತೇನೆ. ಇವತ್ತು ವಿಶೇಷವಾಗಿ ನಾವು ವೃಷಭ, ಮಿಥುನ, ಕರ್ಕಾಟಕ ಈ 3 ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಯಾವ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಹೈಪ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ, ಇದೇ ತಿಂಗಳು ಅಂದರೆ ಆಗಸ್ಟ್ ತಿಂಗಳ 31ನೇ ತಾರೀಕಿನಿಂದ ನಾವೊಂದು ಜ್ಯೋತಿಷ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೇವೆ. ಈ ತರಗತಿ ಬಂದು 1 ಮಿನಿಟ್ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ. ಹಾಗಾದ್ರೆ ನೀವೇನಾದ್ರೂ ಜ್ಯೋತಿಷ ಕಲ್ತಿದ್ದೀರಾ, ಜ್ಯೋತಿಷ ಗೊತ್ತಿದೆ ಅಥವಾ ಆರಂಭಿಕ ಜ್ಯೋತಿಷ ಆದ್ರೂ ಗೊತ್ತಿದೆ, ಪ್ರಿಡಿಕ್ಷನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂದಾಗ ದಯವಿಟ್ಟು ಈ ಕ್ಲಾಸ್ ಅನ್ನು ಬಂದು ಸೇರ್ಕೊಳ್ಳಿ ಅಂತ ಹೇಳ್ತೇನೆ. ಬಹಳ ಒಳ್ಳೆ ರೀತಿಯಲ್ಲಿ ಪ್ರಿಡಿಕ್ಷನ್ ಮಾಡಕ್ಕೆ ಒಂದಷ್ಟು ಟೆಕ್ನಿಕ್ಸ್ ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದರ ಕಂಪ್ಲೀಟ್ ಡೀಟೇಲ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ. ದಯವಿಟ್ಟು ಅಲ್ಲಿ ಹೋಗಿ ಡೀಟೇಲ್ ಅನ್ನು ಓದಿಕೊಂಡು ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸ ಮಾಡಿ. ನೀವೊಬ್ಬ ಜ್ಯೋತಿಷ ಆಕಾಂಕ್ಷಿಗಳಾಗಿದ್ರೆ ದಯವಿಟ್ಟು ಈ ಒಂದು ಅವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಬೇಡಿ. ಮೊದಲನೇ ಬಂದ್ಬೇಡ ನಮ್ಮ ವೃಷಭ ರಾಶಿಯವರಿಗೆ ನಿಮ್ಮನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಆಳುವಂತಹ ಪ್ಲಾನೆಟ್ಸ್ ಬಂದು ಶನಿ ಮಹಾರಾಜ. ಶನಿ ಅವರು ನಿಮಗೆ ನಿಮ್ಮ ಜಾತಕಕ್ಕೆ ಶನಿ ಬಂದು ಭಾಗ್ಯಾಧಿಪತಿ ಮತ್ತು ದಶಮಾಧಿಪತಿ, ಆತ ಯೋಗಕಾರಕ ಕೂಡ. ಹಾಗಾದ್ರೆ ಶನಿಯಲ್ಲಿದ್ದಾನೆ, ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಇದು ಒಳ್ಳೆಯ ರಿಸಲ್ಟ್ ಅಂತ ಹೇಳ್ತಾನೆ. 11ನೇ ಮನೆಯಲ್ಲಿ ಶನಿ ಮಹಾರಾಜ ಇರುವುದು ಒಂದಷ್ಟು ನಿಮ್ಮ ಇಚ್ಛೆಗಳ ಪೂರೈಕೆಗೆ ಆತ ಸಹಾಯ ಮಾಡ್ತಾನೆ. ಅದರಲ್ಲೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದಷ್ಟು ಅಬ್ಸ್ಟಕಲ್ಸ್ ಅನ್ನ, ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಶನಿ ಮಹಾರಾಜ ಈಗ ಸನ್ನದ್ಧನಾಗಿ ಕೂತಿದ್ದಾನೆ. ಒಳ್ಳೆ ರಿಸಲ್ಟ್ ಇರ್ತದೆ, ಖಂಡಿತ ಅದಕ್ಕೆ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಶನಿ ಮಹಾರಾಜ ವಕ್ರಿಯಾಗಿ 10ನೇ ಮನೆಗೇನೆ ಬರ್ತಾ ಇದ್ದಾನೆ. ಈ ಮೂಮೆಂಟ್ ಅಲ್ಲಿ ವಕ್ರಿಯಾಗಿರ್ತಾನೆ. ಅಲ್ಲಿ 10ನೇ ಮೇಲೆ ರಾಹು ಇದ್ದಾನೆ. ಅದರ ಜೊತೆಗೆ ಶನಿಯ ಡಿಸ್ಪೋಸಿಟರ್ ಅಂದ್ರೆ ಶನಿಯ ರಾಶ್ಯಾಧಿಪತಿ ಅದು ಯಾರು, ಗುರು. ಆತ 3rd ಹೌಸ್ ಅಲ್ಲಿ ಜಲತತ್ವದ ರಾಶಿಯಲ್ಲಿದ್ದಾನೆ. ಆನಂತರ ನಿಮ್ಮ ಗೋಚಾರದಲ್ಲಿ ನಾನು ಈ ತಿಂಗಳ ಆರಂಭದಲ್ಲಿ ನೋಡುವಾಗ ಚಂದ್ರ ಮಹಾರಾಜ 12ನೇ ಮನೆಯಲ್ಲಿದ್ದಾನೆ. ಇದರ ಅರ್ಥ ಏನು ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟ್ರಾವೆಲಿಂಗ್ ಮಾಡಲಿಕ್ಕಿದೆ, ಕಾರ್ಯಕ್ಷೇತ್ರ ಚೇಂಜ್ ಮಾಡಲಿಕ್ಕಿದೆ, ಕಾರ್ಯಕ್ಷೇತ್ರ ಸ್ಟೇಟಸ್ ಅನ್ನ ಪಡಿಲಿಕ್ಕೆ ಬೇಕಾಗಿ ಒಂದಷ್ಟು ಎಕ್ಸಾಮ್ ಕೊಡ್ಲಿಕ್ಕಿದೆ, ಓದ್ಲಿಕ್ಕಿದೆ ನಿಮಗೆ, ಅಥವಾ ಅಬ್ರಾಡ್ ಟ್ರಾವೆಲಿಂಗ್ ಮಾಡಲಿಕ್ಕಿದೆ ನಿಮಗೆ, ಅಥವಾ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಖಂಡಿತ ವೃಷಭ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಒಂದಷ್ಟು ಗೆಲುವು ನಿಮ್ಮನ್ನ ಖಂಡಿತ ಫಾಲೋ ಮಾಡಿಯೇ ಮಾಡ್ತದೆ. ಖಂಡಿತ ಅದನ್ನ ಪ್ರಯತ್ನ ಮಾಡಿ, ಗೆಲುವು ಇಲ್ಲಿ ನಿಮ್ಮದಾಗುತ್ತೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರ, ಆತ ತಿಂಗಳ ಆರಂಭದಲ್ಲಿ ಕನ್ಯಾ ರಾಶಿಯಲ್ಲಿರ್ತಾನೆ. 1-2 ದಿನ ಹೋದ ಕೂಡಲೇ ಆತ 6ನೇ ಮನೆಯಲ್ಲಿ ಸ್ವಗೃಹಿಯಾಗಿ ಬಿಡ್ತಾನೆ. ಅಂದ್ರೆ ಶುಕ್ರ ಬಂದು ನಿಮ್ಮ ರಾಶ್ಯಾಧಿಪತಿ, ಷಷ್ಠಾಧಿಪತಿಯಾಗಿ 6ನೇ ಮನೆಗೇನೆ ಬಂದು ಬಿಡ್ತಾನೆ. ಈ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ಶುಕ್ರ ಬಂದು ಕಳತ್ರಕಾರಕ ಅಂತ ಇಟ್ಟುಕೊಂಡಾಗ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳು ಕಾಡುವಂಥದ್ದು, ಸಮಸ್ಯೆಗಳು ಕಾಡುವಂಥ ಸಾಧ್ಯತೆಗಳಿದೆ. ಅಥವಾ ಎಲ್ಲೋ ಒಂದು ಕಡೆ EMI ಕಟ್ಟಲಿಕ್ಕಿದೆ, ಲೋನ್ ಕಟ್ಟಲಿಕ್ಕಿದೆ, ಯಾರಿಗೂ ಕೊಡ್ಲಿಕ್ಕಿದೆ, ಆ ವಿಚಾರದಲ್ಲಿ ದುಡ್ಡಿನ ವಿಚಾರ ಸಮಸ್ಯೆ ಆಗ್ಬೋದು. ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಖುದ್ದು ನಿಮ್ಮ ಆರೋಗ್ಯವನ್ನು ನೀವು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು. ಅಷ್ಟೇ ಅಲ್ಲ, ದುಡ್ಡಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರ್ಬೇಕಾದಂಥ ಅನಿವಾರ್ಯತೆ ಉಂಟು. ದಯವಿಟ್ಟು ಯಾವುದೇ ಕಾರಣಕ್ಕೂ ದುಡ್ಡನ್ನ ಈ ಸಮಯದಲ್ಲಿ ಸಾಲ ಕೊಡ್ಲಿಕ್ಕೆ ಹೋಗಬಾರ್ದು ನಮ್ಮ ವೃಷಭ ರಾಶಿಯವರು. ಇನ್ನು ನಾವು ಧನಸ್ಥಾನಕ್ಕೆ ಬಂದಾಗ ಏನಾಗುತ್ತೆ, ಧನಸ್ಥಾನದಲ್ಲಿ ವ್ಯಯಾಧಿಪತಿ ಮತ್ತೆ ಸಪ್ತಮಾಧಿಪತಿ ಕುಜ ವಿರಾಜಮಾನಾಗಿದ್ದಾನೆ. ಇದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. 2ನೇ ಮನೆಯಲ್ಲಿ ಕುಜ ಬಂದಾಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನಿಮಗೆ ಸಾಲದ ವಿಚಾರಗಳು, ಲೋನ್ನ ವಿಚಾರಗಳು, ಒಂದಷ್ಟು EMI ಕಟ್ಟುವ ವಿಚಾರಗಳು ಇಲ್ಲಿ ನಿಮ್ಮನ್ನ ಅಧೀರರನ್ನಾಗಿ ಮಾಡುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ಕುಜನ ರಾಶ್ಯಾಧಿಪತಿ ಅಂದ್ರೆ ಕುಜ ಇರುವಂತಹ ರಾಶ್ಯಾಧಿಪತಿ ಡಿಸ್ಪೋಸಿಟರ್ ಆತ 4ನೇ ಮನೆಯಲ್ಲಿ ಇರುವುದರಿಂದ ಕೆಲವರೆಲ್ಲ ಎಲ್ಲೋ ಒಂದ್ ಕಡೆ ಈ ಲೋನ್ ತೀರಿಸಬೇಕಂದಾಗ ಮನೆಯನ್ನ ಫ್ಲಜ್ ಮಾಡುವುದು ಅಥವಾ ಜಾಗ ಮಾರುವುದು, ಯಾವುದೇ ಒಂದು ರೂಪದಲ್ಲಿ ಅಲ್ಲಿಂದ ಹಣವನ್ನು ತೆಗೆದುಕೊಂಡು ಲೋನ್ ಕಟ್ಟುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ನಿಮಗೆ ತುಂಬಾ ಅನುಕೂಲ ಉಂಟು ಅಂತ ಖಂಡಿತ ಅದನ್ನು ಮಾಡ್ಬೋದು, ಅದರಲ್ಲಿ ಏನು ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಅಲ್ಲಿ ಇನ್ನೊಂದು ವಾಯ್ಸ್ ವರ್ಸ ರಿಸಲ್ಟ್ ಇರುತ್ತೆ. ಅದೇನಂದ್ರೆ ನಿಮ್ಮ ಧನಾಧಿಪತಿ ಎಲ್ಲೋ ಒಂದ್ ಕಡೆ 4ನೇ ಮನೆಯಲ್ಲಿ ವಿರಾಜಮಾನಾಗಿದ್ದಾನೆ. ಬುಧ ಬಂದು ಯಾರು ನಿಮಗೆ, ಬುಧ ಬಂದು ಆತ ನಿಮ್ಮ ಜಾತಕದ 5th ಲಾರ್ಡ್, 5ನೇ ಮನೆ ಅಧಿಪತಿ ಮತ್ತೆ ಧನಾಧಿಪತಿಯಾಗಿ ಆತ ಎಲ್ಲಿದ್ದಾನೆ, 4ನೇ ಮನೆಯಲ್ಲಿದ್ದಾನೆ. ಹಾಗಾದ್ರೆ ಹಣಕಾಸನ್ನ ಭೂಮಿ ವಿಚಾರಕ್ಕೆ ವಿನಿಯೋಗ ಮಾಡುವಂಥದ್ದು ಇದೆ. ದುಡ್ಡನ್ನ ಭೂಮಿಗೆ ವಿನಿಯೋಗ ಮಾಡುವಂಥದ್ದು, ಮನೆ ರಿಪೇರಿ ಮಾಡುವಂಥದ್ದು, ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು ತೀರಾ ಪ್ರಯತ್ನ ಮಾಡಿದಾಗ ಆಗುವಂಥ ಸಾಧ್ಯತೆಗಳು ಉಂಟು. ಆದ್ರೂ ಕೂಡ ಪ್ರಿಕಾಷನ್ ತಗೊಳ್ಬೇಕು. ಯಾಕಂದ್ರೆ 4th ಹೌಸ್ ಅಲ್ಲಿ ಎಲ್ಲೋ ಒಂದು ಕಡೆ ಕೇತು ಮಹಾರಾಜನ ಇಂಪ್ಯಾಕ್ಟ್ ಇರುವುದರಿಂದ ತೊಂದರೆಗಳನ್ನ ಕೂಡ ಎದುರಿಸಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೆ ಬರ್ಬೋದು. ಸ್ವಲ್ಪ ಪ್ರಿಕಾಷನ್ ತಗೊಂಡಾಗ ಎಲ್ಲಾ ರೀತಿಯ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸ್ತೀರಾ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ. ನಿಮ್ಮ 4ನೇ ಮನೆಯಲ್ಲಿ ಶನಿ, ರವಿ ಮತ್ತೆ ಕೇತುವಿನ ಒಂದು ಇಂಪ್ಯಾಕ್ಟ್ ಇರುವುದರಿಂದ 4th ಹೌಸ್ ಅಲ್ಲಿ ಖಂಡಿತ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕು.
ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಹೋಗಬೇಕು ಅಥವಾ ಕನ್ಸ್ಟ್ರಕ್ಷನ್ ಮಾಡಲೇಬೇಕು ಅಂದಾಗ ಒಂದಷ್ಟು ನಿಮ್ಮ ಜಾತಕವನ್ನು ತೋರಿಸಿ ಪರ್ಸನಲೈಸ್ ಆಗಿ, ಓಕೆ, ಅಂದರೆ ವ್ಯಕ್ತಿಗತವಾಗಿ ಜಾತಕವನ್ನು ತೋರಿಸಿ ವಿಮರ್ಶೆಗೆ ಒಳಪಡಿಸಿ ಮತ್ತೆ ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಮೇ ಬಿ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಇರ್ತದೆ. ತಂದೆಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂದರೆ ದಯವಿಟ್ಟು ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸುವ ಕೆಲಸ ಮಾಡಿ, ಅವರಿಗೆ ತುಂಬ ಪ್ರೀತಿಯನ್ನು ಕೊಡಿ, ನಿಮ್ಮಿಂದ ತುಂಬ ಚೆನ್ನಾಗಿದ್ದು ವರ್ಕ್ ಆಗುತ್ತೆ. ನಿಮ್ಮ ಪಂಚಮಾಧಿಪತಿ ಯಾರು? ಅದು ಒಂದು ಬುಧ ಎಲ್ಲಿದ್ದಾನೆ? ತನ್ನಿಂದ 12ನೇ ಮನೆಯಲ್ಲಿ ಅಂತ ರಾಶಿಯಿಂದ ಕೇಂದ್ರದಲ್ಲಿದ್ದಾನೆ. ಹಾಗಾದರೆ ಮಕ್ಕಳಿಗೆ ಬಹಳ ಆರಾಮದಾಯಕವಾದ ದಿನ, ಮಕ್ಕಳು ತುಂಬ ಚೆನ್ನಾಗಿರ್ತಾರೆ, ಮಕ್ಕಳು ಯಾವುದೇ ಒಂದು ಸುಖ ಅನುಭವಿಸ್ತಾರೆ, ತೊಂದರೆ ಇಲ್ಲ. ಓದಿನಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾರೆ, ಯಾಕಂದ್ರೆ ಅವ್ರಿಗೆ ಆರಾಮ ಮಾಡಬೇಕು, ಅವ್ರಿಗೆ ನಿದ್ದೆ ಮಾಡಬೇಕು, ಅವ್ರಿಗೆ ತಿರುಗಾಟ ಬೇಕು, ಅವ್ರಿಗೆ ಆಟ ಆಡಲಿಕ್ಕೆ ಬೇಕು. ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಮಕ್ಕಳನ್ನು ಸ್ವಲ್ಪ ಮಟ್ಟಿಗೆ ತಾಯಿನೇ ಕಂಟ್ರೋಲ್ ಮಾಡಬೇಕಾದ ಅನಿವಾರ್ಯತೆ ಉಂಟು. ಹಾಗಾದರೆ ವೃಷಭ ರಾಶಿಯವರ ಮಕ್ಕಳಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳೇನುಂಟು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೊಡುವಂಥದ್ದು. ಯಾಕಂದ್ರೆ ಮಕ್ಕಳು ಆರಾಮದಾಯಕವಾಗಿ ಇಷ್ಟಪಡುವುದರಿಂದ ಎಲ್ಲೊಂದು ಕಡೆ ಅವರನ್ನು ತುಂಬ ನರ್ಚರಿಂಗ್ ಮಾಡಬೇಕಾದಿತ್ತು. ಅಷ್ಟೇ ಅಲ್ಲ, ಅವರಿಗೆ ಸ್ವಲ್ಪ ಬುದ್ಧಿನೂ ಹೇಳಬೇಕು. ಅವರ ಬೆನ್ನ ಹಿಂದೆ ತಾಯಿ ಇರಬೇಕಾದಂತಹ ಅನಿವಾರ್ಯತೆ ಡೆಫಿನೆಟ್ ಆಗಿದೆ. ಖಂಡಿತ ಅದಕ್ಕೆ ಪ್ರಯತ್ನ ಮಾಡಿ, ಗೆಲುವು ಇಲ್ಲಿ ನಿಮ್ಮದಾಗುತ್ತೆ. 10ನೇ ಮನೆಯಲ್ಲಿ ರಾಹುನ ಇಂಪ್ಯಾಕ್ಟ್ ಇದೆ. ಖಂಡಿತ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ, ಸ್ಟೇಟಸ್ ಅಂತೂ ಇರುತ್ತೆ, ಎಲ್ಲ ಒಳ್ಳೇದಾಗುತ್ತೆ, ತೊಂದರೆ ಅಂತೂ ಖಂಡಿತ ಅಲ್ಲ. ರಾಹು ಇರೋದ್ರಿಂದ ಏನಾಗುತ್ತೆ, ಅಲ್ಲಿ ಎಲ್ಲೊಂದು ಕಡೆ ಕಾರ್ಯಕ್ಷೇತ್ರದಲ್ಲಿ ಸ್ತ್ರೀಯರಿದ್ರೆ ಸ್ತ್ರೀಯರ ಮುಖಾಂತರ ತೊಂದರೆಗಳು ಉಂಟಾಗುವ ಸಾಧ್ಯತೆ ಉಂಟು. ಅವರ ಮುಖಾಂತರ ವ್ಯವಹಾರ ಮಾಡುವಾಗ ಬಹಳ ಜಾಗರೂಕರಾಗಿರಿ. ಅದರಲ್ಲೂ ಸ್ವಲ್ಪ ವಯಸ್ಸಾದಂಥ ಸ್ತ್ರೀಯರು, ಸ್ವಲ್ಪ ಮದುವೆ ಆಗಿ ಅವರಿಗೆ ಮಕ್ಕಳಿದೆ ಅಂತ ಸ್ತ್ರೀಯರು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅವ್ರ ಹತ್ರ ವ್ಯವಹಾರ ಮಾಡುವಾಗ ಬಹಳ ಜಾಗರೂಕರಾಗಿರಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಅದರ ಬಗ್ಗೆ ಗಮನ ಕೊಡಿ ಅಂತೇಳಿ ತುಂಬ ಚೆನ್ನಾಗಿದೆ. ಬಾಕಿ ವಿಚಾರಗಳು ನಮ್ಮ ವೃಷಭ ರಾಶಿಯವರ ಅಂಥ ತೊಂದರೆಗಳಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಇನ್ನೂ ನಿಮಗೆ ಎಲ್ಲೊಂದು ಕಡೆ ಯಾಕಂದರೆ ಶನಿಯ ಪ್ರಭಾವ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ವಿಶೇಷ ರೀತಿ ಇರುವುದರಿಂದ, ಶನಿ ಬಂದು ನಿಮಗೆ ಯೋಗಕಾರಕನಾಗಿರುವುದರಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಲೇ ಸಾಲ್ವ್ ಆಗುತ್ತೆ. ಚಿಂತೆ ಮಾಡುವಂತಾಗುತ್ತೆ ನನಗೆ ಖಂಡಿತ ಅಲ್ಲ. ಇನ್ನೂ ಕೂಡ ನಿಮಗೆ ಪರಿಹಾರ ಬೇಕು ಅಂದಾಗ ಯಾವುದಾದ್ರು ಅನಾಥಾಶ್ರಮಕ್ಕೆ ಅಥವಾ ಯಾರಾದರೂ ಬಡವರಾದಂತಹ ವ್ಯಕ್ತಿಗಳಿಗೆ ನಿಮ್ಮಿಂದ ಸ್ವಲ್ಪ ಅನ್ನದಾನ ಮಾಡಿ, ಅಥವಾ ರೇಷನ್ ದಾನ ಮಾಡಿ, ಅಥವಾ ರೈಸ್ ಡೊನೇಟ್ ಮಾಡಿ, ಅವರ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಿ, ಅಥವಾ ಏನೇ ಇಲ್ಲ ಅಂದ್ರೂ ಕೂಡ ಶನಿವಾರ ದಿವಸ ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಒಂದು 3-4 ಜನರಿಗಾದ್ರೂ ಕೂಡ ನಿಮ್ಮ ಕೈಯಿಂದ ಊಟ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ವೃಷಭ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಇದರ ಮುಖಾಂತರ ಬರತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಬರುವುದಿದ್ರೆ ಖಂಡಿತ ನಿವಾರಣೆ ಆಗುತ್ತೆ, ಒಳ್ಳೆದಂತ ಆಗುತ್ತೆ. ಫಾಲೋ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಬಂದ್ಬೇಡ ನಮ್ಮ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮನ್ನ ಆಳುವಂತಹ ಗ್ರಹ ಬಂದು ಬುಧ ಮಹಾರಾಜ. ಬುಧ ಬಂದು ನಿಮ್ಮ ರಾಶಿಯಾಧಿಪತಿ ಮತ್ತೆ 4ನೇ ಮನೆ ಅಧಿಪತಿಯಾಗಿ ತೃತೀಯ ಭಾವದಲ್ಲಿ ಆತ ವಿರಾಜಮಾನಾಗಿದ್ದಾನೆ. ಕೇತು ಮತ್ತೆ ಸೂರ್ಯನ ಜೊತೆಗೆ ಇದ್ದಾನೆ. ಹಾಗಾದ್ರೆ ಇಲ್ಲೇನಾಗುತ್ತೆ, ಎಲ್ಲೋ ಒಂದ್ ಕಡೆ ನೀವು ಭೂಮಿ ಮಾಡಬೇಕು, ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದಾಗ ಮೇ ಬಿ ನಿಮಗೆ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಉಂಟು. ಅಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ, ಮೇ ಬಿ ಪೇಪರ್ ವರ್ಕ್ ಅಲ್ಲಿ ತೊಂದರೆ ಆಗ್ಬೋದು, ಅಕ್ಕಪಕ್ಕದ ಮನೆಯವರ ಜೊತೆಗೆ ನಿಮಗೆ ಸಮಸ್ಯೆಗಳು ವಿಪರೀತ ರೀತಿಯಲ್ಲಿ ಕ್ರಿಯೇಟ್ ಆಗ್ಬೋದು, ಜಾಗದ ವಿಚಾರದಲ್ಲಿ ಒಂದಷ್ಟು ವಾದ ವಿವಾದಗಳು ಕೂಡ ಬರುವಂತ ಸಾಧ್ಯತೆಗಳು ಇದ್ದೇ ಇದೆ ಸರ್. ಅದಕ್ಕೋಸ್ಕರ ಮನೆ ಮಾಡಬೇಕಾದ್ರೆ ಬಹಳ ಜಾಗರೂಕರಾಗಿರಿ ಅಂತ ಹೇಳ್ತೇನೆ. ನಂದೊಂದು ಒಳ್ಳೆ ಸಜೆಷನ್ ಏನಂದ್ರೆ, ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿನೇ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕಾದ್ರೆ ನಾನು ಹೇಳ್ತೀನಿ ಸೆಪ್ಟೆಂಬರ್ ತಿಂಗಳನ್ನು ಅವಾಯ್ಡ್ ಮಾಡಿ ಅಕ್ಟೋಬರ್ ನಂತರ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಆನಂತರ ಆತ ರಾಶಿಯಾಧಿಪತಿಯಾಗಿ ತೃತೀಯ ಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಸಣ್ಣ ಮಟ್ಟಿಗೆ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಇರುತ್ತೆ, ಮನೆಯಿಂದ ದೂರ ಹೋಗ್ಲಿಕ್ಕೆ ಸಿಗುತ್ತೆ ನಿಮಗೆ. ಖಂಡಿತ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ, ಗೆಲುವು ನಿಮ್ಮದಾಗುತ್ತೆ. ನಮ್ಮ ಮಿಥುನ ರಾಶಿಯವರಿಗೆ ಇದುವರೆಗೂ ಕೂಡ ಅಂದ್ರೆ ಆಲ್ರೆಡಿ ಈಗ ಗುರುಬಲ ಇದೆ, ಗುರು ಚಂದ್ರನಿಂದ 2nd ಹೌಸ್ ಅಲ್ಲಿ ಇರುವುದರಿಂದ ಆಲ್ರೆಡಿ ಗುರುಬಲ ಇದೆ. ಇದರ ಮುಖಾಂತರ ಗುರು ಏನ್ ಮಾಡ್ತಾನೆ, ಗುರು ಬಂದು ನಿಮ್ಮ 7th ಲಾರ್ಡ್ ಆತ, 7ನೇ ಮನೆ ಅಧಿಪತಿ, ದಶಮಾಧಿಪತಿಯಾಗಿ ಆತ 2ನೇ ಮನೆಯಲ್ಲಿ ಚಂದ್ರನಿಂದ 2ನೇ ಮನೆಯಲ್ಲಿ ವಿರಾಜಮಾನಾಗಿದ್ದಾನೆ, ಧನಸ್ಥಾನದಲ್ಲಿದ್ದಾನೆ. ಅದರ ಅರ್ಥ ಎಲ್ಲೋ ಒಂದ್ ಕಡೆ ಮದುವೆ ಆಗದವರಿಗೆ ಮದುವೆ ಯೋಗ, ಮದುವೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂತ ಯೋಗ, ಮದುವೆ ಫಿಕ್ಸ್ ಆಗಿಲ್ಲ ಅನ್ನುವರಿಗೆ ಮದುವೆ ಫಿಕ್ಸ್ ಆಗುವಂತ ಯೋಗ, ಯೋಗ್ಯ ವಯಸ್ಕರಿಗೆ ಖಂಡಿತ ಪ್ರಯತ್ನ ಮಾಡಿ, ಅಲ್ಲಿ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಆನಂತರ ಆತ ದಶಮಾಧಿಪತಿ ಆಗಿರುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ಬದಲಾವಣೆಗಳಾಗಬೇಕು. ಯಾಕಂದ್ರೆ ದಶಮ ಸ್ಥಾನದಲ್ಲಿ ಕೂಡ ನಿಮಗೆ ಜಲತತ್ವದ ರಾಶಿ ಇದೆ, ಅನಂತರ ಅದರ ಅಧಿಪತಿ ಕೂಡ ಜಲತತ್ವದ ರಾಶಿಯಲ್ಲಿ ಎಕ್ಸಾಲ್ಟೇಷನ್ ಉಚ್ಚನಾಗಿರುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನೋಡಬೇಕಾದಂಥ ಅನಿವಾರ್ಯತೆ, ಬದಲಾವಣೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಪ್ರಯತ್ನ ಮಾಡಿ ಸರ್, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಆನಂತರ ಇನ್ನೂ ಒಂದು ವಿಚಾರ ಉಂಟು, ನಿಮ್ಗೆ ಏನಾದ್ರು ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಬೇಕು, ಆ ಅಧಿಕಾರ ವರ್ಗ ಬೇಕು, ಯಾವುದೇ ಒಂದು ರೂಪದಲ್ಲಿ ಅಲ್ವಾ, ನೀವಿದ್ದ ಕಾರ್ಯಕ್ಷೇತ್ರದಲ್ಲಿ ಏನೋ ಬದಲಾವಣೆ ಬೇಕು ಅಂದಾಗ ನಿಮಗೆ 3rd ಹೌಸ್ ಅಲ್ಲಿರುವಂತಹ ಕೇತು, ರವಿ ಇವರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಬುಧ ಕೂಡ ಇದ್ದಾನೆ. ಅದರಿಂದಾಗಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸಾಮ್ ಅನ್ನು ಕೊಡುವುದು ಅಥವಾ ನಿಮ್ಮ ಒಂದು ಸ್ಟೇಟಸ್ಗೆ ಬೇಕಾಗಿ ನೀವು ಒಂದು ಪ್ರಯತ್ನ ಮಾಡೋದ್ರ ಮುಖಾಂತರ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಅನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ ಸರ್. ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಇನ್ನು ನಿಮ್ಮ ಪಂಚಮ ಸ್ಥಾನದಲ್ಲಿ ತುಲಾ ರಾಶಿಯಲ್ಲಿ ಶುಕ್ರ ಸ್ವಗೃಹಿಯಾಗಿ ಬಿಡ್ತಾನೆ. ಅದರ ಮುಖಾಂತರ ಏನಾಗುತ್ತೆ, ಸ್ನೇಹಿತರಿಂದ ಸಹಾಯ ಸಿಗುತ್ತೆ, ಪ್ರೀತಿ ಪ್ರೇಮದಲ್ಲಿ ಗೆಲುವು ನಿಮ್ಮದಾಗುತ್ತೆ. ಅಷ್ಟೇ ಅಲ್ಲ, ವಿದ್ಯೆಯಲ್ಲಿ ಕೂಡ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ನಿಮ್ಮದಾಗುತ್ತೆ. ಪ್ರೀತಿ ಪಾತ್ರರು ನಿಮಗೆ ತುಂಬಾನೇ ಸಪೋರ್ಟ್ ಮಾಡುವಂಥ ಯೋಗ ಭಾಗ್ಯ ಕೂಡ ಅಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇದೆ ಸರ್. ಪ್ರಯತ್ನ ಮಾಡಿ, ಅಲ್ಲಿ ಕೂಡ ಗೆಲುವು ನಿಮ್ಮದಾಗುತ್ತೆ. ಇನ್ನು ನಿಮ್ಮ ಭಾಗ್ಯದಲ್ಲಿ ರಾಹು ಮಹಾರಾಜ ಭ್ರಮಣ ಮಾಡ್ತಾನೆ. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ. ರಾಹು ಮಹಾರಾಜ ಭಾಗ್ಯದಲ್ಲಿರುವಾಗ ಏನಾಗುತ್ತೆ, ಮೇ ಬಿ ನಿಮ್ಮ ತಂದೆಗೆ ಅನಾರೋಗ್ಯ ಉಂಟಾಗುವಂಥ ಸಾಧ್ಯತೆಗಳಿರ್ತವೆ. ಬಟ್ ಅದು ಪ್ಲಸ್ ಪಾಯಿಂಟ್ ಯಾವುದಕ್ಕೆ ಆಗುತ್ತೆ, ಎಲ್ಲೋ ಒಂದು ಕಡೆ ನೀವು ವಿದೇಶಕ್ಕೆ ಹೋಗಬೇಕು, ವಿದೇಶ ಪ್ರಯಾಣ ಮಾಡಬೇಕು ಅಂದಾಗ
ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಅದರಲ್ಲೂ ಕೂಡ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆಲ್ಲ ವಿದೇಶದಲ್ಲಿ ನಾವು ಎಜುಕೇಶನ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಇದ್ರೆ ಮಿಥುನ ರಾಶಿಯವರಿಗೆ ಅದು ಅದು ಫುಲ್ಫಿಲ್ಮೆಂಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರುವುದರಿಂದ ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಗೆಲುವು ನಿಮ್ಮದಾಗುತ್ತೆ, ಏನೂ ತೊಂದರೆ ಇಲ್ಲ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಬುಧ ಮಹಾರಾಜನ ಒಂದು ಇಂಪ್ಯಾಕ್ಟ್ ಇರೋದ್ರಿಂದ ಬುಧನನ್ನೇ ಕಂಟ್ರೋಲ್ ಮಾಡಿ, ಅಂದ್ರೆ ನಿಮ್ಮ ವಾಣಿಯಲ್ಲಿ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ. ಯಾರ ಜೊತೆ ಮಾತಾಡ್ತೀರಾ ಬಹಳ ಗಮನ ಕೊಡಿ. ಎಲ್ಲೇ ಆದ್ರೂ ಕೂಡ ಯಾರಾದ್ರೂ ಸಿಕ್ಕಿದ್ರು ಕೂಡ ಸರ್ ಮೊದಲು ಅವ್ರಿಗೆ ನಮಸ್ತೆ ಹೇಳಿ, ಕೆಲಸ ಮಾಡಿಕೊಟ್ಟ ನಂತರ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಬುಧನನ್ನ ಕಂಟ್ರೋಲ್ ಮಾಡಲಿಕ್ಕೆ ಇದರ ಮುಖಾಂತರ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಇದೊಂದು ಕಂಟ್ರೋಲ್ ಆದ್ರೆ ಈ ಒಂದು ನಿಮ್ಮ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ಸಣ್ಣ ಸಣ್ಣ ಮಟ್ಟದ ತೊಂದರೆಗಳೇನುಂಟು ಅದು ಡೆಫಿನೆಟ್ ಆಗಿ ನಿವಾರಣೆ ಆಗುತ್ತೆ. ಇನ್ನೂ ಬೇಕಾದರೆ ನಮ್ಮ ಮಿಥುನ ರಾಶಿಯವರು ಏನು ಮಾಡ್ಬೋದು, ಬುಧವಾರ ದಿವಸ ತುಳಸಿ ಹಾರವನ್ನ ಯಾವುದಾದ್ರು ವಿಷ್ಣು ಟೆಂಪಲ್ಗೆ ಅರ್ಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ನಮ್ಮ ಮಿಥುನ ರಾಶಿಯವರಿಗೆ ಬರಬೇಕಾದ್ರೆ ಅದು ಡೆಫಿನೆಟ್ ಆಗಿ ನಿವಾರಣೆ ಆಗುತ್ತೆ. ಚಿಂತೆ ಮಾಡೋದು ಅಗತ್ಯ ಇಲ್ಲ, ಗೆಲುವು ಇಲ್ಲಿ ನಿಮ್ಮದಂತೂ ಆಗಿಯೇ ಆಗುತ್ತೆ ಸರ್. ನೆಕ್ಸ್ಟ್ ಬಂದ್ ಮೇಡ ನಮ್ಮ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮನ್ನ ಪ್ರಭಾವಕ್ಕೆ ಒಳಪಡಿಸುವಂತ ಗ್ರಹ ಬಂದು ರಾಹು ಮಹಾರಾಜ ಗೋಚಾರದಲ್ಲಿ ಆಲ್ರೆಡಿ ನಿಮಗೆ ಚಂದ್ರನಿಂದ 8ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ. ಮೊದಲೇ ಒಳ್ಳೆ ಲಕ್ಷಣ ಅಲ್ಲ. 8ನೇ ಮನೆ ತುಂಬಾ ಫ್ಲಕ್ಚುಯೇಷನ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ಕುಂಭರಾಶಿಯಲ್ಲಿ ರಾಹು ಮಹಾರಾಜ ವಿರಾಜಮಾನ ಆಗಿದ್ದಾನೆ. ಅದರ ಮುಖಾಂತರ ಏನಾಗುತ್ತೆ, ಎಲ್ಲೊಂದು ಕಡೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳಷ್ಟು ವೇರಿಯೇಷನ್ಗಳನ್ನ, ತುಂಬಾನೇ ಫ್ಲಕ್ಚುಯೇಷನ್ಸ್ಗಳನ್ನ ಅನುಭವಿಸಬೇಕಾದ ಅನಿವಾರ್ಯತೆ ಬರ್ಬೋದು. ಅದರಲ್ಲೂ ಕೂಡ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳಾಗ್ಬೋದು, ಅಥವಾ ಮಕ್ಕಳ ಮದುವೆ ವಿಚಾರಗಳು ಇರ್ಬೋದು, ಅದು ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಬರುವ ಸಾಧ್ಯತೆಗಳು ಉಂಟು. ಅದರ ಜೊತೆಗೆ ಯಾರಿಗಾದ್ರು ದುಡ್ಡು ಕೊಟ್ಟಿದ್ದೀರಾ, ಮೇ ಬಿ ಆ ದುಡ್ಡನ್ನು ವಾಪಸ್ ಪಡ್ಕೊಳ್ಳೋದ್ರಲ್ಲಿ ನೀವು ಸೋತೋಗಿ ಬಿಡ್ಬೋದು, ಅದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದು ಕೆಲವೊಮ್ಮೆ ಮೋಸಗಳು ಕೂಡ ಆಗ್ಬೋದು. ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಉಂಟು ಸರ್. ಸ್ವಲ್ಪ ಜಾಗರೂಕರಾಗಿರ್ಬೇಕಾಗುತ್ತೆ. ನಾನು ಹೇಳ್ತೀನಿ, ಏನು ಮಾಡೋದು ಬೇಡ. ಎಲ್ಲೋ ಒಂದ್ ಕಡೆ ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಿಯಾದ್ರೂ ನಾಗದೇವರಿಗೆ ಸಂಬಂಧಪಟ್ಟಂತ ಸಾನ್ನಿಧ್ಯ ಇದ್ರೆ ದಯವಿಟ್ಟು ಅಲ್ಲಿ ಹೋಗಿ ಅಭಿಷೇಕ ಮಾಡಿಸಿ ಬನ್ನಿ ಅಂತ ಹೇಳ್ತೇನೆ. ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಆನಂತರ ಸುಮ್ಮನೆ ಯಾರಿಗಾದ್ರೂ ಕಮಿಟ್ಮೆಂಟ್ ಮಾಡೋದಾಗ್ಲಿ, ಯಾರಿಗಾದ್ರೂ ಯಾವುದೋ ಒಂದು ರೂಪದಲ್ಲಿ, ಆನಂತರ ಯಾರನ್ನಾದ್ರೂ ತುಂಬಾ ನಂಬಿ ಬಿಡುವುದು, ಯಾರೋ ಬಂದ್ರು ವಿಶ್ವಾಸಾರ್ಹವಾಗಿ ಮಾತಾಡಿದ್ರು, ಅವ್ರನ್ನ ತುಂಬಾ ನಂಬಿ ಬಿಟ್ರಿ ನೀವು, ಆನಂತರ ನಿಮಗೆ ಸಮಸ್ಯೆಗಳನ್ನ ಅಲ್ಲಿಂದಲೇ ನೋಡಬೇಕಾದಂತ ಅನಿವಾರ್ಯತೆ ಉಂಟು. ಅಥವಾ ಅಜ್ನಬಿ ವ್ಯಕ್ತಿಗಳಿದ್ರೆ ದಯವಿಟ್ಟು ಅವ್ರನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳಷ್ಟು ಕರ್ಕಾಟಕ ರಾಶಿಯವರು ಜಾಗರೂಕರಾಗಿರ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ. ಆನಂತರ ಮಕ್ಕಳ ವಿಚಾರದಲ್ಲಿ ಏನಾಗುತ್ತೆ, ಅವ್ರಿಗೆ ಏನಾದರೂ ಪ್ರಾಪರ್ಟಿ ಮಾಡಬೇಕು, ಪ್ರಾಪರ್ಟಿ ವಿಚಾರ ಪ್ರೊಸೆಸ್ ಆಯಿತು, ಅಲ್ಲಿ ಕೂಡ ಮೋಸಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬರ್ಬೋದು ಸರ್. ಅರ್ಥ ಮಾಡ್ಕೊಳ್ಳಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಓಕೆ, ಆನಂತರ ನಿಮ್ಮ ರಾಶಿಯಾಧಿಪತಿ ಚಂದ್ರ, ಓಕೆ, ಆತ ಎಲ್ಲಿ ನಾನು ಈ ಒಂದು ಪ್ರಶ್ನೆಗಳನ್ನೇನು ಅಂದ್ರೆ ಈ ತಿಂಗಳ ಆರಂಭದ ಕುಂಡಲಿಯನ್ನು ಹಾಕಿದ್ದೇನೆ, ಅಲ್ಲಿ ಚಂದ್ರ ಏನ್ ಮಾಡ್ತಾನೆ, ಆತ 10ನೇ ಮನೆಯಲ್ಲಿ ವಿರಾಜಮಾನ ಆಗಿರ್ತಾನೆ ಗೋಚಾರದಲ್ಲಿ. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳು, ಕಾರ್ಯಕ್ಷೇತ್ರದಲ್ಲಿ ಹೊಸತನ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದೂರ ಪ್ರಯಾಣ, ಇದು ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳಿದೆ. ಖಂಡಿತ ಪ್ರಯತ್ನ ಮಾಡಿ. ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಹೊಸತನವನ್ನು ಕಂಡುಕೊಳ್ತೀರಿ. ಯಾಕಂದ್ರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕುಜ ತನ್ನಿಂದ 3ನೇ ಮನೆಯಲ್ಲಿ, ಆನಂತರ ನಿಮ್ಮ ರಾಶಿಗೆ 12ನೇ ಮನೆಯಲ್ಲಿ ಇದ್ದಾನೆ. ಕೆಲಸದಲ್ಲಿ ಬದಲಾವಣೆಗಳು ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಪ್ರಯತ್ನ ಮಾಡಿದಾಗ ಅಲ್ಲಿ ಕೂಡ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಆನಂತರ ನಾನು 2ನೇ ಮನೆಗೆ ಬಂದೇನೆ, ನಿಮ್ಮ ಧನಸ್ಥಾನಕ್ಕೆ ಬಂದಾಗ ಏನಾಗುತ್ತೆ, ಅಲ್ಲಿ ಕೇತು ಆಲ್ರೆಡಿ ವಿರಾಜಮಾನ ಆಗಿದ್ದಾನೆ ಗೋಚಾರದಲ್ಲಿ. ಆನಂತರ ರವಿ ಮಹಾರಾಜ ಇದ್ದಾನೆ, ಆನಂತರ ಬುಧ ಕೂಡ ಇದ್ದಾನೆ. ಓಕೆನಾ, ಬುಧ ಬಂದು ವ್ಯಯಾಧಿಪತಿ, ರವಿ ಇದ್ದಾನೆ. ಹಾಗಾದ್ರೆ ದುಡ್ಡಿನ ವಿಚಾರಗಳು ಬಹಳಷ್ಟು ತೊಂದರೆಗೊಳಗಾಗ್ಬೋದು. ದುಡ್ಡು ಉಳಿಲಿಕ್ಕೇನೆ ಬಿಡುವುದಿಲ್ಲ, ದುಡ್ಡು ಬಂದ ಹಾಗೇನೆ ಖರ್ಚಾಗುತ್ತೆ. ಮೇ ಬಿ ಕೆಲವೊಂದು ಬಾರಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದುಡ್ಡು ಖರ್ಚಾಗುವಂತ ಸಾಧ್ಯತೆಗಳಿರ್ತದೆ. ಕೆಲವೊಂದು ಬಾರಿ ಮಕ್ಕಳ ಎಜುಕೇಶನ್ಗೆ ಬೇಕಾಗಿ ದುಡ್ಡನ್ನು ಕೊಡಬೇಕಾದ ಅನಿವಾರ್ಯತೆ. ಓವರ್ ಆಲ್ ನಿಮ್ಮ ಕೈಲಿ ದುಡ್ಡಂತೂ ಖಂಡಿತ ಉಳಿಯುವುದಿಲ್ಲ ಸರ್. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಿಮ್ಮ ಸಂಗಾತಿ ಇದ್ರೆ ಅವರ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಾಕಿ, ತಾಯಿ ಇದ್ರೆ ತಾಯಿಯ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಾಕಿ, ಅದರ ಮುಖಾಂತರ ದುಡ್ಡನ್ನು ಉಳಿಸಲಿಕ್ಕೆ ನಿಮಗೆ ಅದು ಸಹಾಯ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇದನ್ನ ಫಾಲೋ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನಿಮಗೆ ರಾಶಿಯಲ್ಲಿನೇ ಗುರು ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ರಾಶಿಯಲ್ಲಿ ಗುರು ಮಹಾರಾಜ ಭ್ರಮಣ ಮಾಡೋದು. ಚಂದ್ರನ ಮೇಲೆ ಗುರುವಿನ ಭ್ರಮಣ ಏನಾಗುತ್ತೆ, ನಿಮಗೆ ತುಂಬಾ ತಲೆ ಸಿಡಿತ ತಂದು ಕೊಡುತ್ತೆ. ತುಂಬಾ ವಿಶೇಷವಾಗಿ ಮದುವೆ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಅನ್ನು ಕೂಡ ಆತ ಉಂಟು ಮಾಡ್ತಾನೆ. ಅದರ ಜೊತೆಗೆ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ತುಂಬಾ ರೆಸ್ಪಾನ್ಸಿಬಿಲಿಟಿ, ತುಂಬಾ ಭಾರ, ರೆಸ್ಪಾನ್ಸಿಬಿಲಿಟಿ ತುಂಬಾನೇ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ಉಂಟು. ಅದನ್ನೆಲ್ಲ ನಿಭಾಯಿಸಬೇಕಾದ ಅನಿವಾರ್ಯತೆಗಳು ನಿಮ್ಮ ಪಾಲಿಗಂಟು. ಇದೆಲ್ಲ ಟೆಂಪರರಿ ಆಗಿರುತ್ತೆ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ನೆಕ್ಸ್ಟ್ ಡಿಸೆಂಬರ್ ಕಳೆದ ನಂತರ ಏನಾಗುತ್ತೆ, ಗುರು ಕೂಡ ಚೇಂಜ್ ಆಗ್ತಾನೆ, ರಾಹು ಕೂಡ ಚೇಂಜ್ ಆಗ್ತಾನೆ, ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಮಾತ್ರ ನಾನು ಹೇಳಿದ ಪ್ರಿಕಾಷನ್ ಅನ್ನು ತಗೊಂಡ್ರೆ ಸಾಕು, ಗೆಲುವು ಇಲ್ಲಿ ಖಂಡಿತ ನಿಮ್ಮದಾಗುತ್ತೆ ಸರ್. ಆನಂತರ ನಿಮಗೆ ಇಲ್ಲಿ ಬಹಳ ಇನ್ನೊಂದು ವಿಚಾರ ಉಂಟು, ಅದೇನಂದ್ರೆ ನಿಮ್ಮ 7th ಲಾರ್ಡ್, ಅದ್ಯಾರು ಶನಿ ಮಹಾರಾಜ, 8th ಲಾರ್ಡ್ ಶನಿ ಮಹಾರಾಜ, ಆತ ಭಾಗ್ಯದಲ್ಲಿದ್ದಾನೆ, ಆಲ್ರೆಡಿ ಚಂದ್ರನಿಂದ ಭಾಗ್ಯದಲ್ಲಿದ್ದಾನೆ. ಓಕೆ, ಆತ ವಕ್ರಿಯಾಗಿ ಈಗ ರಾಹು ಕಡೆಗೆ ಬರ್ತಾ ಇದ್ದಾನೆ. ಹಾಗಾದ್ರೆ ಎಲ್ಲೊಂದ್ ಕಡೆ ಮದುವೆ ಜೀವನದಲ್ಲಿ ಸಮೇತ ಕೆಲವೊಮ್ಮೆ ಡಿಸ್ಪ್ಯೂಟ್ಸ್ ಗಳನ್ನ ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು. ದೊಡ್ಡ ಪ್ಲಸ್ ಪಾಯಿಂಟ್ ಏನಾಗುತ್ತೆ, ಗುರು ಮಹಾರಾಜ ನಿಮಗೆ ರಾಶಿಯಲ್ಲಿ ಎಕ್ಸಾಲ್ಟೇಷನ್ ಆಗಿದ್ದಾನೆ, ಚಂದ್ರನ ಮೇಲೆ ಇದ್ದಾನೆ, ಒಳ್ಳೆ ಲಕ್ಷಣ ಅಲ್ಲ. ಬಟ್ ಆತನ ಕೃಪಾ ದೃಷ್ಟಿ ಏನಿದೆ, ಅದು ನಿಮ್ಮ ಕೃಪಾ ದೃಷ್ಟಿ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ, ರಾಶಿಯಿಂದ ಸಪ್ತಮಕ್ಕೆ, ಅಥವಾ ರಾಶಿಯಿಂದ ಭಾಗ್ಯಕ್ಕೆ ಬರ್ತಾ ಇರುವುದರಿಂದ
ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ, ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ, ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ತಂದೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ರೂಪದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗಬೇಕು. ಮೇ ಬಿ ಅದು ಕ್ರಿಯೇಟ್ ಆಗಲ್ಲ ಸರ್, ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗಿ ಇಲ್ಲಿಂದ ಖಂಡಿತ ಬಂದೇ ಬರ್ತದೆ. ಗುರು ಮಹಾರಾಜ ನಿಮಗೆ ಬ್ಲೆಸ್ ಮಾಡ್ತಾನೆ ಅಂತ ಹೇಳ್ತೇನೆ. ಖಂಡಿತ ಅದನ್ನ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿರ್ತದೆ. ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ನಮ್ಮ ಕರ್ಕಾಟಕ ರಾಶಿ ಬೇಕಂತ ಯಾವುದನ್ನು ಕೂಡ ಆ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಬೇಡಿ. ನಾನಿದ್ದೀನಿ ನಾನು ನೋಡ್ಕೊಳ್ತೀನಿ, ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತೇನೆ. ಆನಂತರ ಅಜ್ನಬಿ ವ್ಯಕ್ತಿಗಳನ್ನ ತುಂಬಾ ನಂಬಲಿಕ್ಕೆ ಹೋಗಬೇಡಿ, ಯಾರಿಗೂ ಕೂಡ ಕಮಿಟ್ಮೆಂಟ್ ಮಾಡ್ಲಿಕ್ಕೆ ಹೋಗುವುದು ಬೇಡ ಅಂತ ಹೇಳ್ತೇನೆ. ಮೊದಲೇ ಪರಿಹಾರ ಹೇಳಿದ್ದೇನೆ ನಿಮಗೆ, ಎಲ್ಲೋ ಒಂದ್ ಕಡೆ ನಾಗದೇವರ ಸಾನ್ನಿಧ್ಯ ಉಂಟು ಅಂತಾದಾಗ ದಯವಿಟ್ಟು ಅಲ್ಲಿ ಹೋಗಿ ಅಭಿಷೇಕ ಮಾಡಿಸಿ ಬನ್ನಿ ಸರ್, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಹೆದರುವಂತ ಅವಶ್ಯಕತೆ ನನ್ನಲ್ಲಿದೆ ಖಂಡಿತ ಇಲ್ಲ. ಓಕೆನಾ? ಹಾಗಾದ್ರೆ ನಮ್ಮ ಈ ಒಂದು ವೃಷಭ, ಮಿಥುನ, ಕರ್ಕಾಟಕ ಈ ರಾಶಿಯವರಿಗೆ ಶಾರ್ಟ್ ಆಗಿ ಸ್ವೀಟ್ ಆಗಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ದೇನೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದೆಲ್ಲ ಟೆಂಪರರಿ ಆಗಿರುವಂತದ್ದು. ಮತ್ತೆ ನಿಮ್ಮ ಜಾತಕನೇ ಫೈನಲ್, ನೀವೇ ಫೈನಲ್, ನಿಮ್ಮ ದಶಾಭುಕ್ತಿನೇ ಫೈನಲ್, ನಿಮ್ಮ ಕರ್ಮನೇ ಫೈನಲ್ ಸರ್. ಇದೆಲ್ಲ ಒಂದು ರಫ್ ಐಡಿಯಾ ಕೊಡುತ್ತೆ ನಿಮಗೆ. ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಹೇಗಿರ್ಲಿಕ್ಕೆ ಸಾಧ್ಯತೆ ಉಂಟು, ಅದು ಬಿಟ್ಟರೆ ಬೇರೆ ಏನು ಕೂಡ ಇರುವುದಿಲ್ಲ. ಅರ್ಥ ಮಾಡ್ಕೊಂಡೆ ಗೆಲುವು ನಿಮ್ಮದಾಗುತ್ತೆ. ಹಾಗಾದ್ರೆ ಈಗೇನ್ ಮಾಡೋಣ, ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಬಾಕಿ ಉಳಿದವರ ರಾಶಿಯನ್ನು ಮುಂದಿನ ದಿನಗಳಲ್ಲಿ ಹೇಳೋಕೆ ಪ್ರಯತ್ನ ಮಾಡ್ತೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ. ಬಾಬಾ.